ಇವತ್ತಿನ ವಿಡಿಯೋದಲ್ಲಿ ಪೋಕೋ X7 ಸೀರೀಸ್ ಅಂದ್ರೆ ಪೋಕೋ X7 Pro ಈ ಎರಡರ ಬಗ್ಗೆ ಅನ್ಬಾಕ್ಸಿಂಗ್ ಮಾಡ್ತಾ ಇದೀನಿ, ರಿವ್ಯೂ ಮಾಡ್ತಾ ಇದೀನಿ, ನನ್ನ ಫಸ್ಟ್ ಇಂಪ್ರೆಷನ್ ನೀಡ್ತಾ ಇದೀನಿ. ಈ ಎರಡರ ಮೊಬೈಲ್ ಅಲ್ಲಿ ಯಾವುದು ಬೆಸ್ಟ್ ಮೊಬೈಲ್ ಹೊಂದಿರುತ್ತೆ, ಮತ್ತೆ ಈ ಪರ್ಟಿಕ್ಯುಲರ್ ಸೀರೀಸ್ ಅಥವಾ ಮೊಬೈಲ್ಸ್ ವರ್ತ್ ಇದೆಯಾ ವರ್ತ್ ಇಲ್ವಾ, ಪರ್ಚೇಸ್ ಮಾಡಬಹುದಾ ಪರ್ಚೇಸ್ ಮಾಡಬಾರ್ದಾ ಅಂತ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದೀನಿ. ಅದಕ್ಕಿಂತ ಮುಂಚೆ ಫಸ್ಟ್ ಅನ್ಬಾಕ್ಸಿಂಗ್ ಮಾಡೋಣ, ಏನೇನು ಕಾಂಟೆಂಟ್ ಹೊಂದಿರುವಂತದ್ದು ಬಾಕ್ಸ್ ನಲ್ಲಿ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಅಂದ್ರೆ ವಿಡಿಯೋ ಲೈಕ್ ಕೊಟ್ಟಿಲ್ಲ ಅಂತಂದ್ರೆ ಲೈಕ್ ಕೊಡಿ, ಹಾಗೂ ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಫ್ರೀ, ಸಬ್ಸ್ಕ್ರೈಬ್ ಆದ್ರೆ ಈ ರೀತಿ ಸೂಪರ್ ಆಗಿರುವ ಕಾಂಟೆಂಟ್ ನಿಮಗೋಸ್ಕರ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಬನ್ನಿ ತರ ಮಾಡಿದ ನಮ್ಮ ಟಾಪಿಕ್ ಈಗ ಶುರು ಮಾಡೋಣ. ಫಸ್ಟ್ ಇದ್ರ ಬಗ್ಗೆ ಅನ್ಬಾಕ್ಸಿಂಗ್ ಮಾಡೋಣ. ಫಸ್ಟ್ X7 Pro ನ ಅನ್ಬಾಕ್ಸ್ ಮಾಡೋಣ. ಫಸ್ಟ್ ಬಾಕ್ಸ್ ಓಪನ್ ಮಾಡ್ತಿದ್ದಾಗ ಸ್ಟ್ರೇಟ್ ನಮಗೆ ಸಿಮ್ ಎಲೆಕ್ಷನ್ ಪಿನ್ ಸಿಗ್ತಿದೆ. ನೆಕ್ಸ್ಟ್ ನಮಗೆ ಕೇಸ್ ಸಿಗ್ತಾ ಇರುವಂತದ್ದು ಒಳ್ಳೆ ಕ್ವಾಲಿಟಿ ಕೇಸ್, ಇದು ಟ್ರಾನ್ಸ್ಪರೆಂಟ್ ಕೇಸ್ ಅಲ್ಲ, ಬ್ಲಾಕ್ ಕಲರ್ ಕೇಸ್ ಹೊಂದಿರುವಂತದ್ದು ಚೆನ್ನಾಗಿದೆ. ನೀವು ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಡಾಕ್ಯುಮೆಂಟ್ ಸಿಗ್ತಾ ಇರುವಂತದ್ದು, ಮೇನ್ ಮೊಬೈಲ್ ಸಿಗ್ತಿದ್ದು, ನೋಡಕ್ ಮೊಬೈಲ್ ಚಿಂದಾಗಿ ಹೊಂದಿರುವಂತದ್ದು, ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ನೆಕ್ಸ್ಟ್ 90 ವಾಟ್ಸ್ ಅಡಾಪ್ಟರ್ ಸಿಗ್ತಿದೆ, ಟೈಪ್ A to ಟೈಪ್ C ಚಾರ್ಜಿಂಗ್ ಕೇಬಲ್, ಇಷ್ಟು ಬಾಕ್ಸ್ ನಲ್ಲಿ ಸಿಗ್ತಾ ಇರುವಂತದ್ದು. ಆಲ್ಮೋಸ್ಟ್ ಸಿಮಿಲರ್ ಕಾಂಟೆಂಟ್ ಹೊಂದಿರುವಂತದ್ದು X7 ನಲ್ಲೂ. ಬಾಕ್ಸ್ ಓಪನ್ ಮಾಡ್ತಿದ್ದಾಗ ಸೇಮ್ ನಿಮ್ಗೆಲ್ಲ ಗೊತ್ತಿರ್ಬೋದಲ್ಲ, ಸಿಮ್ ಎಲೆಕ್ಷನ್ ಪಿನ್ ಸಿಗ್ತಿದೆ, ಕೇಸ್ ಸಿಗ್ತಾ ಇರುವಂತದ್ದು, ಮತ್ತೆ ಡಾಕ್ಯುಮೆಂಟ್ ಸಿಗ್ತಿದೆ, ಮೇನ್ ಮೊಬೈಲ್ ಸಿಗ್ತಾ ಇರುವಂತದ್ದು ಸೂಪರ್ ಆಗಿದೆ. ಇದು ಕೂಡ ಡಿಸೈನ್ ಚೆನ್ನಾಗಿದೆ ಅಂತ ಹೇಳ್ಬೋದು ಈ ಮೊಬೈಲ್ದು. ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಒಂದು ಡಿಫ್ರೆನ್ಸ್ ಏನಂತ ಅಂದ್ರೆ ಅಡಾಪ್ಟರ್ ಅಂದ್ರೆ ಚಾರ್ಜಿಂಗ್ ಪವರ್ ಸ್ಪೀಡ್ ಇದೆಲ್ಲ ಅಡಾಪ್ಟರ್ಗೆ, ಅದು 45 ವಾಟ್ಸ್ ಹೊಂದಿರುವಂತದ್ದು, ಮತ್ತೆ ಟೈಪ್ A to ಟೈಪ್ C ಚಾರ್ಜಿಂಗ್ ಕೇಬಲ್ ಸಿಗ್ತಿದೆ. ಇಷ್ಟು ನಮಗೆ ಬಾಕ್ಸ್ ನಲ್ಲಿ ಸಿಗ್ತಾ ಇರುವಂತದ್ದು X7 ಮತ್ತೆ X7 Pro ನಲ್ಲಿ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು X7 Pro ಬಗ್ಗೆ ಮಾತನಾಡ್ತೀನಿ. ಫಸ್ಟ್ ಇದ್ರ ಬಗ್ಗೆ ಬಿಲ್ಡ್ ಕ್ವಾಲಿಟಿ ಮತ್ತೆ ಡಿಸೈನ್ ಬಗ್ಗೆ ಮಾತಾಡೋಣ. ಸೊ ನೆಕ್ಸ್ಟ್ ಮುಂಚೆ ನೀವೆಲ್ಲ ನೋಡಿರ್ಬೋದಲ್ಲ, X7 Pro ನಲ್ಲಿ X7 Pro ಬಗ್ಗೆ ಕಂಪೇರ್ ಮಾಡ್ಕೊಂಡಾಗ ನಾವು X7 Pro ನಲ್ಲಿ ಡ್ಯುಯಲ್ ಟೋನ್ ಫಿನಿಶಿಂಗ್ ಡಿಸೈನ್ ಸಿಗ್ತಾ ಇರುವಂತದ್ದು, ಮತ್ತೆ ಪ್ಲಸ್ ಕ್ಯಾಮ್ರಾ ಸೆಟಪ್ ಏನಿದೆ ಅದು ಚೇಂಜ್ ಆಗಿರುವಂತದ್ದು. ಮುಂಚೆ 4 ಅಥವಾ 3 ಕ್ಯಾಮ್ರಾ ಇದ್ದಿದ್ದು ಪ್ಲಸ್ 1 ಫ್ಲಾಶ್, ಈಗ 2 ಕ್ಯಾಮ್ರಾ ಪ್ಲಸ್ 1 ಫ್ಲಾಶ್ ನಮಗೆ ಸಿಗ್ತಾ ಇರುವಂತದ್ದು. ಕಾರಣವೇನಂತ ಅಂದ್ರೆ ಈ ತರ ಏಂತಕ್ಕೆ ಮಾಡಿದಾರೆ ಅಂತ ಅಂದ್ರೆ ಗೇಮಿಂಗ್ ಆಡ್ತಾ ಇರ್ತಾರಲ್ಲ, ಈ ತರ ಇಟ್ಕೊಂಡು ಏನಾಗುತ್ತೆ ಆ ಕ್ಯಾಮ್ರಾ ಇಂದ ಡಿಸ್ಟ್ರಾಕ್ಷನ್ ಅಥವಾ ಅನ್ಕಂಫರ್ಟೇಬಲ್ ಆಗ್ತೀವಿ ಗೇಮಿಂಗ್ ಆಡ್ತಾದಾಗ. ಅದ್ರಗೋಸ್ಕರ ಕ್ಯಾಮ್ರಾ ಮಾಡೆಲ್ಸ್ ಏನಿದೆ ಅದನ್ನ ಡಿಕ್ರೀಸ್ ಮಾಡಿದ್ದಾರೆ, ಹಾಗೂ ಕೂಡ ಕ್ಯಾಮ್ರಾ ಏನಿದೆ ಕ್ಲಾರಿಟಿ ಅದು ಕೂಡ ಇನ್ಕ್ರೀಸ್ ಮಾಡಿರುವಂತದ್ದು. ಸೊ ಇದ್ರ ಬಗ್ಗೆ ನಿಮ್ಗೆ ಆಮೇಲೆ ಮಾತನಾಡ್ತೀನಿ. ಕ್ಯಾಮ್ರಾ ಬಗ್ಗೆ ಡಿಸೈನ್ ಬಗ್ಗೆ ಮಾತನಾಡ್ತಾ ಇರೋದು ನಾನೀಗ. ಫಸ್ಟ್ ನಾನು ಹೇಳ್ದಾನೆ ನಿಮ್ಗೆ ಮುಂಚೆ ಪ್ಲೇನ್ ಡಿಸೈನ್ ಇತ್ತು X6 Pro ನಲ್ಲಿ, X7 Pro ನಲ್ಲಿ ಡ್ಯುಯಲ್ ಟೋನ್ ಡಿಸೈನ್ ಸಿಗ್ತಾ ಇರುವಂತದ್ದು. ಎಸ್ ಹೌದು, ಸೂಪರ್ ಆಗಿದೆ ಈ ಡಿಸೈನ್ ಕೂಡ, ನನಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ಎರಡು ಮೊಬೈಲ್ಗೂ X7 Pro ಗೂ ಡ್ಯುಯಲ್ ಟೋನ್ ಡಿಸೈನ್ ಸಿಗ್ತಾ ಇರುವಂತದ್ದು. X7 Pro ಬಗ್ಗೆ ಮಾತನಾಡ್ಬೇಕಂತ ಅಂದ್ರೆ ಡಿಸೈನ್ ನಮಗೆ 3 ರೀತಿ ವೇರಿಯಂಟ್ ಅಥವಾ ಕಲರ್ ಸಿಗ್ತಾ ಇರುವಂತದ್ದು. ಮೊದಲನೇ ನನ್ನ ತರ ಇದು ಅಬ್ಸಿಡಿಯನ್ ಬ್ಲ್ಯಾಕ್, ಇನ್ನೊಂದು ಬಂದ್ಬಿಟ್ಟು ನೆಬ್ಯುಲಾ ಗ್ರೀನ್, ಮತ್ತೆ ಪೋಕೋ ಎಲ್ಲೋ ಸಿಗ್ತಾ ಇರುವಂತದ್ದು. X7 ನೋಡ್ಕೊಂಡಾಗ ನಮಗೆ ಕಾಸ್ಮಿಕ್ ಸಿಲ್ವರ್ ಸಿಗ್ತಾ ಇರುವಂತದ್ದು, ಗ್ರೀನ್ ಕಲರ್ ಸಿಗ್ತಿದೆ, ಮತ್ತೆ ಪೋಕೋ ಎಲ್ಲೋ ಸಿಗ್ತಾ ಇರುವಂತದ್ದು. ಈ ರೀತಿ ನಮಗೆ 3 ವೇರಿಯಂಟ್ ಕಲರ್ ಸಿಗ್ತಾ ಇರುವಂತದ್ದು. ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ಎರಡನ್ನೂ ಕೂಡ ಅಂತ ಅಟ್ರಾಕ್ಟಿಂಗ್ ಅನ್ಸಿದ್ದು, ನನಗೆ ತುಂಬಾ ಅಟ್ರಾಕ್ಟಿಂಗ್ ಅನ್ಸಿದ್ದು ಪೋಕೋ ಎಲ್ಲೋ ಅಂತಾನೆ ಹೇಳ್ಬೋದು. ನಿಮ್ಗೆ ಅದು ಅಟ್ರಾಕ್ಟಿಂಗ್ ಅನ್ಸಿದೆ ಅಂತ ಕಮೆಂಟ್ ಬಾಕ್ಸ್ ಮೂಲಕ ನನಗೆ ತಿಳಿಸಿ. ಮತ್ತೆ ಇದರ ಪರ್ಟಿಕ್ಯುಲರ್ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡ್ಬೇಕಂತಂದ್ರೆ X7 Pro ಬಗ್ಗೆ ಸೈಡ್ ಫ್ರೇಮ್ ಬಂದ್ಬಿಟ್ಟು ನಮಗೆ ಪ್ಲಾಸ್ಟಿಕ್ ಸಿಗ್ತಾ ಇರುವಂತದ್ದು, ಬ್ಯಾಕ್ ಬಂದ್ಬಿಟ್ಟು ಸೇಮ್ ಪ್ಲಾಸ್ಟಿಕ್, ಮತ್ತೆ ನಮಗೆ ಫ್ರಂಟ್ ಡಿಸ್ಪ್ಲೇಗೆ ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ 7i ಪ್ರೊಟೆಕ್ಷನ್ ಸಿಗ್ತಿದೆ. ಎರಡು ಕೂಡ ಮೊಬೈಲ್ ಅಷ್ಟೇ ಔಟ್ ಆಫ್ ದ ಬಾಕ್ಸ್ ನಮಗೆ ಸ್ಕ್ರೀನ್ ಕಾರ್ಡ್ ಅಪ್ಲೈ ಮಾಡಿದ್ದಾರೆ. ಇದೊಂದು ಒಳ್ಳೆಯ ವಿಷಯ ಅಂತ ಹೇಳ್ಬೋದು. ಇದು ನನಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ಮತ್ತೆ X7 Pro ಬಗ್ಗೆ ಸ್ಪೆಸಿಫಿಕೇಶನ್ ಬಗ್ಗೆ ಮಾತನಾಡೋಣ. ಸ್ಕ್ರೀನ್ ಅಲ್ಲಿ ತೋರಿಸ್ತಾ ನೋಡ್ತಾ ಇರ್ಬೋದಲ್ಲ. ಫಸ್ಟ್ ಡಿಸ್ಪ್ಲೇ ಬಗ್ಗೆ ಮಾತನಾಡ್ತೀನಿ. ಡಿಸ್ಪ್ಲೇ ಬಗ್ಗೆ ಮಾತಾಡ್ಬೇಕಂತ ಅಂದ್ರೆ 6.67 ಇಂಚಸ್ ಹೊಂದಿರುವಂತ 1.5K AMOLED ಡಿಸ್ಪ್ಲೇ, 120 Hz ರಿಫ್ರೆಶ್ ರೇಟ್ ಹೊಂದಿರುವಂತ ಈ ಪರ್ಟಿಕ್ಯುಲರ್ ಡಿಸ್ಪ್ಲೇಗೆ HDR10+ ಸಪೋರ್ಟ್ ಇದೆ, ಡಾಲ್ಬಿ ವಿಷನ್ ಸಪೋರ್ಟ್ ಹೊಂದಿರುವಂತದ್ದು. ಮತ್ತೆ ಅಷ್ಟೇ ಅಲ್ಲ, ನಮ್ಗೆ 3200 ನಿಟ್ಸ್ ಪೀಕ್ ಬ್ರೈಟ್ನೆಸ್ ಸಿಗ್ತಿದೆ, 12+2 ಅಂದ್ರೆ 12 ಬಿಟ್ ಹೊಂದಿರುವಂತ ಡಿಸ್ಪ್ಲೇ ಇದು. ಆಮೇಲೆ ನಿಮ್ಗೆಲ್ಲ ಗೊತ್ತಿರ್ಬೇಕು ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ 7i ಪ್ರೊಟೆಕ್ಷನ್ ಸಿಗ್ತಿದೆ. ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ನನಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ಡಿಸ್ಪ್ಲೇ ಕ್ಲಾರಿಟಿ ಫಸ್ಟ್ ಇಂಪ್ರೆಷನ್ ಬೆಂಕಿ ಆಗಿದೆ, ಚಿಂದಿ ಆಗಿದೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಮೇನ್ ಪ್ರಾಸೆಸರ್ಗೆ ಹೋಗೋಣ. ಮುಂಚೆ ನಾವು X6 Pro ನಲ್ಲಿ ನೋಡ್ಕೊಂಡಾಗ MediaTek Dimensity 8300 Ultra, ಈಗ X7 Pro ನಲ್ಲಿ MediaTek Dimensity 8400 Ultra. ಸೊ ಇಲ್ಲಿ 20% ಪರ್ಫಾರ್ಮೆನ್ಸ್ ಗ್ರೇಟರ್ ಹೊಂದಿರುವಂತದ್ದು ಡಿಫ್ರೆನ್ಸ್ ಹೊಂದಿದೆ ಇಲ್ಲಿ. ಮತ್ತೆ ಅಷ್ಟೇ ಅಲ್ಲ, ಅಕಸ್ಮಾತ್ ಪೋಕೋದವರು ಸ್ನ್ಯಾಪ್ಡ್ರ್ಯಾಗನ್ ಪ್ರಾಸೆಸರ್ ತಂದಿದ್ರೆ ಇನ್ನ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡ್ತಿತ್ತು ಅಂತ ನನ್ನ ಪರ್ಟಿಕ್ಯುಲರ್ ಅಭಿಪ್ರಾಯ ಅಂತ ಹೇಳ್ಬೋದು. ಆದ್ರೂ ಪರವಾಗಿಲ್ಲ,
ಚೆನ್ನಾಗಿದೆ ಈ ಪರ್ಟಿಕ್ಯುಲರ್ ಪ್ರೈಸ್ ರೇಂಜ್ಗೆ. ಪ್ರೈಸ್ ಆಮೇಲೆ ನಿಮಗೆ ಲಾಸ್ಟಲ್ಲಿ ರಿವೀಲ್ ಮಾಡ್ತೀನಿ, ಅದಕ್ಕೆ ಹೇಳೋದು ವಿಡಿಯೋ ಪೂರ್ತಿ ನೋಡಿ ಅಂತ. ಸಖತ್ತಾಗಿದೆ ಅಂತ ಹೇಳ್ಬೋದು. ಗೇಮಿಂಗ್ನಲ್ಲಿ ಸೂಪರ್ ಆಗಿ ಆಡಬಹುದು ನೀವು. ಪಬ್ಜಿ, ಕಾಲ್ ಆಫ್ ಡ್ಯೂಟಿ, ಜೆನ್ಶಿ ಇಂಪ್ಯಾಕ್ಟ್ ಈ ರೀತಿ ಎಲ್ಲ ಗೇಮ್ಸ್ ನೀವು 120 FPS ವರ್ಗು ಆಡಬಹುದು. ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ಲ್ಯಾಗ್ ಆಗೋದು ಕಡಿಮೆ ಅಂತಾನೆ ಹೇಳ್ಬೋದು. ಸೊ ಜಾಸ್ತಿ ಲ್ಯಾಗ್ಸ್ ಇಲ್ಲ ಈ ಪರ್ಟಿಕ್ಯುಲರ್ ಪ್ರಾಸೆಸರ್ನಲ್ಲಿ, ಹಾಗೂ ಕೂಡ ಜಾಸ್ತಿ ಬ್ಲಫರಿಂಗ್ ಇಲ್ಲ. ಇದು ನನಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತಾನೆ ಹೇಳ್ಬೋದು ಈ ಪರ್ಟಿಕ್ಯುಲರ್ ಮೊಬೈಲ್ ಪ್ರಾಸೆಸರ್ನಲ್ಲಿ. ಮತ್ತೆ ನೆಕ್ಸ್ಟ್ ಹೋಗೋಣ ರ್ಯಾಮ್ ರೋಮ್ ಬಗ್ಗೆ ಮಾತನಾಡ್ಬೇಕಂತ ಅಂದ್ರೆ LPDDR5X UFS 4.0 ನಮಗೆ ಸಿಗ್ತಾ ಇರುವಂಥದ್ದು ಸೂಪರ್ ಆಗಿದೆ ಅಂತ ಹೇಳ್ಬೋದು. ನನಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ಫಾಸ್ಟ್ ರೋಮ್ ಸಿಗ್ತಾ ಇರುವಂಥದ್ದು. ಆಮೇಲೆ ಈ ಪರ್ಟಿಕ್ಯುಲರ್ ಸ್ಟೋರೇಜ್ ವೇರಿಯಂಟ್ ಬಗ್ಗೆ ಮಾತನಾಡ್ಬೇಕಂತ ಅಂದ್ರೆ 8GB 256GB 12GB 256GB ನಮಗೆ ಸಿಗ್ತಾ ಇರುವಂಥದ್ದು 2 ವೇರಿಯಂಟು. ಓಕೆ, ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ರ್ಯಾಮ್ ರೋಮ್ ನಮಗೆ ತುಂಬಾ ಅಂದ್ರೆ ತುಂಬಾ ಇಂಪ್ರೆಸ್ ಮಾಡ್ತಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಹೋಗೋಣ ಬ್ಯಾಟ್ರಿ ಬಗ್ಗೆ ಮಾತಾಡ್ಬೇಕಂತ ಅಂದ್ರೆ ನಂಬಲ್ಲ 6550 mAh ಬ್ಯಾಟ್ರಿ ಸಿಗ್ತಾ ಇರುವಂಥದ್ದು. ಅದು 90 ವಾಟ್ಸ್ ಹೈಪರ್ ಫಾಸ್ಟ್ ಚಾರ್ಜರ್. ಸೂಪರ್ ಆಗಿದೆ, ನಂಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. 6550 mAh ಬ್ಯಾಟ್ರಿ ಅಂತ ಅಂದ್ರೆ ವೇಟ್ ಇರಬೇಕು, ಆದ್ರೂ ಲೈಟ್ ವೇಟ್ ಸಿಲಿಕಾನ್ ಕಾರ್ಬನ್ ಬ್ಯಾಟ್ರಿ ಯೂಸ್ ಮಾಡಿದ್ರು. ಅದು ತುಂಬಾ ವೇಟ್ ಇರುತ್ತೆ, ಅದು ಕೂಡ ಲೈಟ್ ವೇಟ್ ಮಾಡಿ ಅಡ್ಜಸ್ಟ್ ಮಾಡಿ ಈ ಪರ್ಟಿಕ್ಯುಲರ್ ಮೊಬೈಲ್ನ ಒಂದು ಡಿಸೈನ್ ಮಾಡಿ ತರ್ತಾ ಇರುವಂಥದ್ದು. ಸೂಪರ್ ಆಗಿದೆ ಅಂತ ಹೇಳ್ಬೋದು. ಒಂದು ಬಿಗ್ ಥಮ್ಸ್ ಅಪ್ ಅಂತ ಹೇಳ್ಬೋದು ಪೋಕೋಗೆ. ಸೂಪರ್ ಆಗಿದೆ, ನಂಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು ಬ್ಯಾಟ್ರಿ. ಮತ್ತೆ ನಿಮ್ಗೆ ಆರಾಮಾಗಿ 1.5 ಅಥವಾ 2 days ವರ್ಕಿಂಗ್ ಡೇಸ್ ಸಿಗುತ್ತೆ. ಆಮೇಲೆ ಚಾರ್ಜಿಂಗ್ ಬಗ್ಗೆ ಮಾತನಾಡ್ಬೇಕಂತ ಅಂದ್ರೆ 2 to 3 ಅಥವಾ 4 hours ನಿಮಗೆ ಫುಲ್ ಚಾರ್ಜ್ ಆಗ್ಬೇಕಂತ ಅಂದ್ರೆ ಈ ಪರ್ಟಿಕ್ಯುಲರ್ ಮೊಬೈಲ್ ಟೈಮ್ ಹಿಡಿಯತ್ತಷ್ಟು 2, 3 or 4 hours. ಮತ್ತೆ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಇದರಲ್ಲಿ ವಾಟರ್ ರೆಸಿಸ್ಟೆಂಟ್ ಕೂಡ ಹೊಂದಿರುವಂಥದ್ದು. ನಿಮಗೆಲ್ಲ ಗೊತ್ತಿದೆ ಸ್ಟೋರೇಜ್ ವೇರಿಯಂಟ್ ಹೇಳಿಲ್ಲ 8GB 256GB ನಿಮಗೆ IP68 ವಾಟರ್ ರೆಸಿಸ್ಟೆನ್ಸ್ ಸಿಗ್ತಾ ಇರುವಂಥದ್ದು. ಅದೇ ನೀವು ಟಾಪ್ ಮಾಡಲ್ 12GB 256GB ನೋಡ್ಕೊಂಡಾಗ ಅದು ನಮಗೆ IP69 ಸಿಗ್ತಾ ಇರುವಂಥದ್ದು. ಸೂಪರ್ ಆಗಿದೆ ಅಂತ ಹೇಳ್ಬೋದು. IP68 ಬಗ್ಗೆ ಮಾತಾಡ್ಬೇಕಂತ ಅಂದ್ರೆ ನಿಮಗೆ 15 to 30 minutes ಅಂಡರ್ ವಾಟರ್ ಸರ್ವೈವ್ ಹೊಂದಿರುವಂಥದ್ದು. IP16 ಬಗ್ಗೆ ಮಾತಾಡ್ಬೇಕಂತ ಅಂದ್ರೆ ಒನ್ ಆಫ್ ದ ಟಾಪ್ ರೆಸಿಸ್ಟೆಂಟ್ ಅಂತ ಹೇಳ್ಬೋದು ವಾಟರ್ಗೆ. ಚೆನ್ನಾಗಿದೆ, ಅಕಸ್ಮಾತ್ ಹಾಟ್ ವಾಟರ್ ಕೋಲ್ಡ್ ವಾಟರ್ ಬೀಳ್ಸ್ಕೊಂಡು ಸರ್ವೈವ್ ಆಗುತ್ತೆ. ಮತ್ತೆ ಹೈ ವಾಟರ್ ಜೆಟ್ ಸ್ಪ್ರೇ ಇದೆಯಲ್ಲ ಅದು ಕೂಡ ಸರ್ವೈವ್ ಆಗುತ್ತೆ. ಮತ್ತೆ 30 to 45 minutes ಅಂಡರ್ ವಾಟರ್ ಅಲ್ಲಿ ಚೆನ್ನಾಗಿ ಸರ್ವೈವ್ ಆಗ್ಬೋದು. ಈ ಪರ್ಟಿಕ್ಯುಲರ್ ಮೊಬೈಲ್ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ನನಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ನೆಕ್ಸ್ಟ್ ಹೋಗೋಣ ಕೊನೆಯದಾಗಿ ಕ್ಯಾಮ್ರಾ ಬಗ್ಗೆ ಮಾತನಾಡ್ಬೇಕಂತ ಅಂದ್ರೆ X7 Pro ನಲ್ಲಿ X6 Pro ನೋಡ್ಕೊಂಡಾಗ ಮ್ಯಾಕ್ರೋ ಕ್ಯಾಮ್ರಾ ತೆಗ್ದಿದ್ದಾರೆ. ಹಾಗೂ ಕೂಡ ನಮಗೆ ಏನಿದೆ ಮೇನ್ ಕ್ಯಾಮ್ರಾ ಅದು ಸೆನ್ಸರ್ ಆಡ್ ಮಾಡಿದ್ದಾರೆ, ಹೈ ಸೆನ್ಸರ್, ಸೂಪರ್ ಸೆನ್ಸರ್. ಇದ್ರ ಬಗ್ಗೆ ಮಾತನಾಡ್ತೀನಿ 1 by 1. ಫಸ್ಟ್ ಮೇನ್ ಕ್ಯಾಮ್ರಾ ಬಗ್ಗೆ ಮಾತನಾಡೋಣ. 50 MP ವಿತ್ OIS ಸೋನಿ ಅವರ LYT600 ಸೆನ್ಸರ್ ಸಿಗ್ತಿದೆ. ಸೂಪರ್ ಆಗಿ ನೇಚರಿಸ್ಟಿಕ್ ಹಾಗೂ ಕೂಡ ರಿಯಲಿಸ್ಟಿಕ್ ಫೋಟೋಸ್ ತಗೊಳುತ್ತೆ. ಎಸ್, ಎಲ್ಲ ಕೂಡ ಡೀಟೇಲ್ ಕ್ಲಿಯರ್ ಆಗಿ ಹೊಂದಿರುತ್ತೆ ಈ ಪರ್ಟಿಕ್ಯುಲರ್ ಕ್ಯಾಮ್ರಾದಲ್ಲಿ. ಸ್ಕ್ರೀನ್ ತೋರಿಸ್ಕೊಂಡು ಕೆಲವೊಂದು ಸ್ಯಾಂಪಲ್ ಚೆನ್ನಾಗಿದೆ ಅಂತ ಹೇಳ್ಬೋದು. ನಂಗೆ ತುಂಬಾ ಇಷ್ಟ ಆಯ್ತು ಮೇನ್ ಕ್ಯಾಮ್ರಾ. ನೆಕ್ಸ್ಟ್ ಬಂದ್ಬಿಟ್ಟು ಅಲ್ಟ್ರಾವೈಡ್ ಕ್ಯಾಮ್ರಾ ಸಿಗ್ತಿದೆ 8 MP. ಇದು ಕೂಡ ಚೆನ್ನಾಗಿ ಅಲ್ಟ್ರಾವೈಡ್ ಫೋಟೋಸ್ ಎಲ್ಲ ತಗೊಳುತ್ತೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ 20 MP ಫ್ರಂಟ್ ಫೇಸಿಂಗ್ ಕ್ಯಾಮ್ರಾ ಸಿಗ್ತಾ ಇರುವಂಥದ್ದು. ಇದು ಕೂಡ ಎಲ್ಲ ಚೆನ್ನಾಗಿ ಫ್ರಂಟ್ ಸೆಲ್ಫಿ ಅಥವಾ ಫ್ರಂಟ್ ಫೋಟೋಸ್ ವಿಡಿಯೋಸ್ ಚೆನ್ನಾಗೆಲ್ಲ ತಗೊಳುತ್ತೆ ಅಂತಾನೆ ಹೇಳ್ಬೋದು. ನನಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ಬ್ಯಾಕ್ ಮೇನ್ ಕ್ಯಾಮ್ರಾದಲ್ಲಿ ನಿಮಗೆ 4K at 30 FPS ಅಲ್ಲಿ ರೆಕಾರ್ಡ್ ಆಗುತ್ತೆ. ಫ್ರಂಟ್ ಕ್ಯಾಮ್ರಾದಲ್ಲಿ 1080p at 30 or 60 FPS ಅಲ್ಲಿ ನಿಮಗೆ ರೆಕಾರ್ಡ್ ಆಗುತ್ತೆ. ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ನನಗೆ ತುಂಬಾ ಅಂದ್ರೆ ತುಂಬಾ ಇಂಪ್ರೆಸ್ ಆಯ್ತು ಕ್ಯಾಮ್ರಾ. ಮತ್ತೆ ಇನ್ನು ನೆಕ್ಸ್ಟ್ ಹೋಗೋಣ X7 ಬಗ್ಗೆ ಮಾತನಾಡ್ಬೇಕಂತ ಅಂದ್ರೆ ಇದರಲ್ಲಿ ಡಿಸ್ಪ್ಲೇ ಬಗ್ಗೆ ಮಾತನಾಡ್ಬೇಕಂತ ಅಂದ್ರೆ ಆಲ್ಮೋಸ್ಟ್ ಸೇಮ್ ಹೊಂದಿರುವಂಥದ್ದು. ನಿಮ್ಗೆಲ್ಲ ಗೊತ್ತಿದೆ 6.67 inches ಹೊಂದಿರುವಂಥ 1.5 ಕ್ಯಾಮರಾ ಡಿಸ್ಪ್ಲೇ, 120 Hz ರಿಫ್ರೆಶ್ ರೇಟು, HDR10+, ಡಾಲ್ಬಿ ವಿಷನ್, 12-bit ಡಿಸ್ಪ್ಲೇ, 3200 nits ಬ್ರೈಟ್ನೆಸ್, ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್, 7 eye ಪ್ರೊಟೆಕ್ಷನ್. ಸೊ ಸೇಮ್ ಡಿಸ್ಪ್ಲೇ ಹೊಂದಿರುವಂಥದ್ದು. ಚೆನ್ನಾಗಿದೆ, ನಂಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ಮತ್ತೆ ಇನ್ನೊಂದು ಚೇಂಜಸ್ ಏನಂತ ಅಂದ್ರೆ ಪ್ರಾಸೆಸರಲ್ಲಿ ಮುಂಚೆ ನಾವು ನೋಡ್ಕೊಂಡಾಗ X6 ನಲ್ಲಿ ಈ ಸತಿ ನಮಗೆ ಮೀಡಿಯಾಟೆಕ್ ಡೈಮೆನ್ಸಿಟಿ 7300 ಅಲ್ಟ್ರಾ ಪ್ರಾಸೆಸರ್ ಸಿಗ್ತಾ ಇರೋಂಥದ್ದು. ಚೆನ್ನಾಗಿದೆ ಅಂತ ಹೇಳ್ಬೋದು. ನಂಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು ಪ್ರಾಸೆಸರ್. ಮುಂಚೆ 7S Gen 2 ತಂದಿದ್ದು, ಈಗ ಮೀಡಿಯಾಟೆಕ್ ಸ್ವಿಚ್ ಆಗೋರು. ಚೆನ್ನಾಗಿದೆ, ಪರವಾಗಿಲ್ಲ. ಆದ್ರೆ ಅಕಸ್ಮಾತ್ ಏನಾದ್ರು ಸ್ನ್ಯಾಪ್ಡ್ರ್ಯಾಗನ್ ಮೇಂಟೈನ್ ಮಾಡಿದ್ರೆ, ಸ್ನ್ಯಾಪ್ಡ್ರ್ಯಾಗನ್ ತಂದಿದ್ರೆ ಪ್ರಾಸೆಸರ್ X7ಗೆ ಚೆನ್ನಾಗಿರ್ತಿತ್ತು ಅಂತ ನನ್ನ ಒಂದು ಪರ್ಟಿಕ್ಯುಲರ್ ಅಭಿಪ್ರಾಯ ಅಂತಾನೆ ಹೇಳ್ಬೋದು. ಸೂಪರ್ ಆಗಿದೆ, ಮಾತ್ರ ಚೆನ್ನಾಗಿಲ್ಲ. ನೀವು ಗೇಮಿಂಗ್ ಆಡ್ಬೋದು, ಸ್ಮೂತ್ ಆಗಿ ಇರುತ್ತೆ ಅಂತಾನೆ ಹೇಳ್ಬೋದು ಈ ಪರ್ಟಿಕ್ಯುಲರ್ ಪ್ರಾಸೆಸರ್. ನೀವು ಆರಾಮಾಗಿ 60 to 90 FPS ಕಾಲ್ ಆಫ್ ಡ್ಯೂಟಿ, ಜೆನ್ಶಿ ಇಂಪ್ಯಾಕ್ಟ್ ಮತ್ತೆ ಪಬ್ಜಿ ಈ ರೀತಿ ಎಲ್ಲ ನೀವು ಬಿಗ್ ಗೇಮ್ಸ್ ಎಲ್ಲ ಆಡ್ಬೋದು. ಚೆನ್ನಾಗಿದೆ, ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ಮತ್ತೆ ಇನ್ನು ನೆಕ್ಸ್ಟ್ ಬ್ಯಾಟ್ರಿ ಬಗ್ಗೆ ಮಾತಾಡೋಣ. ಬ್ಯಾಟ್ರಿ ಬಂದ್ಬಿಟ್ಟು 5500 mAh ಬ್ಯಾಟ್ರಿ, 45 watts ಫಾಸ್ಟ್ ಚಾರ್ಜಿಂಗ್ ಸಿಗ್ತಾ ಇರುವಂಥದ್ದು. ಚೆನ್ನಾಗಿದೆ. 1.5 day ನಿಮಗೆ ಬರುತ್ತೆ ಈ ಪರ್ಟಿಕ್ಯುಲರ್ ಮೊಬೈಲ್
ಬ್ಯಾಟ್ರಿ, ಮತ್ತು ನಿಮ್ಗೆ 45 ವಾಟ್ಸ್ ಫಾಸ್ಟ್ ಚಾರ್ಜಿಂಗ್ ಅಲ್ವಾ, ಸೊ ನಿಮಗೆ 4 to 5 hours ಬೇಕಾಗುತ್ತೆ ಈ ಪರ್ಟಿಕ್ಯುಲರ್ ಮೊಬೈಲ್ ಫುಲ್ ಒಂದು ಬ್ಯಾಟ್ರಿ ಚಾರ್ಜ್ ಆಗೋಕ್ಕೆ. ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು, ಚೆನ್ನಾಗಿದೆ, ಪರವಾಗಿಲ್ಲ, ಚೆನ್ನಾಗಿ ಇಂಪ್ರೂವ್ಮೆಂಟ್ಸ್ ಮಾಡಿದರೆ. ಆದರೆ ನಂಗೆ ಒಂದೇನು ಇಷ್ಟ ಆಗಲಿಲ್ಲ ಅಂತ ಒಂದು ಡಿಸ್ಅಡ್ವಾಂಟೇಜ್ ಇದರಲ್ಲಿ, ಅದು ಇದರಲ್ಲಿ ರ್ಯಾಮ್ ರೋಮ್ ಬಗ್ಗೆ ಮಾತನಾಡ್ಬೇಕಂತ ಅಂದರೆ LPDDR4X UFS 2.2 ಸಿಗ್ತಿದೆ. ಇದೊಂದು ಬ್ಯಾಕ್ ಅಂತಲೇ ಹೇಳ್ಬೋದು, ಚೆನ್ನಾಗಿಲ್ಲ, ನನಗೆ ಇದು ಸ್ವಲ್ಪ ಇಷ್ಟ ಆಗಲಿಲ್ಲ ನನಗೆ. ಅಟ್ಲೀಸ್ಟ್ ಅವರು LPDDR5X UFS 3.1 ಕೊಟ್ಟಿದ್ರು ನಡೀತಾ ಇತ್ತು, ಪರವಾಗಿಲ್ಲ ಅದು. ಓಕೆ, ಏನು ಮಾಡೋಕ್ಕಾಗಲ್ಲ, ಈ ಪ್ರೈಸ್ ರೇಂಜ್ಗೆ ಓಕೆ ಈ ಪರ್ಟಿಕ್ಯುಲರ್ ರ್ಯಾಮ್ ರೋಮ್. ಮತ್ತು ವೇರಿಯಂಟ್ಸ್ ಬಗ್ಗೆ ಮಾತಾಡ್ಬೇಕಂತ ಅಂದರೆ ಸ್ಟೋರೇಜ್ ವೇರಿಯಂಟ್ಸು ಇದು ಬಂದ್ಬಿಟ್ಟು ನಮಗೆ 50 ಮೆಗಾ, ನಿಮಗೆ 8GB 128GB ಸಿಗ್ತಾ ಇರುವಂಥದ್ದು, ಮತ್ತು 8GB 256GB ಸಿಗ್ತಾ ಇರುವಂಥದ್ದು ಚೆನ್ನಾಗಿದೆ ಅಂತ ಹೇಳ್ಬೋದು. ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ನೆಕ್ಸ್ಟ್ ಹೋಗೋಣ ಕ್ಯಾಮ್ರಾ. ಕೊನೆಯದಾಗಿ ಕ್ಯಾಮ್ರಾ ಬಗ್ಗೆ ಮಾತಾಡ್ಬೇಕಂತ ಅಂದರೆ, ಸೊ ಇದರಲ್ಲಿ ಮ್ಯಾಕ್ರೋ ಕ್ಯಾಮ್ರಾ ಆ್ಯಡ್ ಆಗಿರುವಂಥದ್ದು 1 by 1 ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೇನ್ ಕ್ಯಾಮ್ರಾ ಸೇಮ್ 50 MP ಮೇನ್ ಕ್ಯಾಮ್ರಾ ವಿತ್ OIS Sony LYT 600 ಸೆನ್ಸರ್ ಸಿಗ್ತಾ ಇರುವಂಥದ್ದು ಚೆನ್ನಾಗಿದೆ ಅಂತ ಹೇಳ್ಬೋದು. ಇದು ಕೂಡ ಸೇಮ್ ಹೆಂಗೆ ಪರ್ಫಾರ್ಮೆನ್ಸ್ ಮಾಡುತ್ತೆ X7 Pro ಮೇನ್ ಕ್ಯಾಮ್ರಾ ಅದೇ ಥರ ಪರ್ಫಾರ್ಮೆನ್ಸ್ ಮಾಡುತ್ತೆ. ಆದರೆ ಪ್ರಾಸೆಸರ್ ಸ್ವಲ್ಪ ಲೋ ಇದೆಯಲ್ಲ, ಸೊ ನಿಮಗೆ ಕೆಲವೊಂದು ಮೈನರ್ ಚೇಂಜಸ್ ಅಥವಾ ಮೈನರ್ ಕಮ್ ಬ್ಯಾಕ್ಸ್ ಹೊಂದಿರುವಂಥದ್ದು ಇದರಲ್ಲಿ. ಓಕೆ, ಈ ಪಾಯಿಂಟ್ ಕ್ಲಿಯರ್ ಆಗಿ ಮೈಂಡಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ನಮಗೆ ಅಲ್ಟ್ರಾವೈಡ್ ಕ್ಯಾಮ್ರಾ ಸಿಗ್ತಿದೆ, ಅದು 8 MP ಮತ್ತು 2 MP ಮ್ಯಾಕ್ರೋ ಕ್ಯಾಮ್ರಾ ಸಿಗ್ತಿದೆ. ಚೆನ್ನಾಗಿದೆ ಅಂತ ಹೇಳ್ಬೋದು. ಅಲ್ಟ್ರಾವೈಡ್ ಚೆನ್ನಾಗಿ ಫೋಟೋಸ್ ತಗೊಳುತ್ತೆ ಮತ್ತು ಮ್ಯಾಕ್ರೋ ಕ್ಯಾಮ್ರಾ, ಸೊ ಎರಡು ಕಂಬೈನ್ ಮಾಡಿದ್ರೆ ಚೆನ್ನಾಗಿ ಮ್ಯಾಕ್ರೋ ಅಥವಾ ಅಲ್ಟ್ರಾವೈಡ್ ಫೋಟೋಸ್ ತಗೊಳುತ್ತೆ. ಓಕೆ, ಚೆನ್ನಾಗಿ ಡೀಟೇಲ್ ಆಗಿ ತಗೊಳುತ್ತೆ ಈ ಪರ್ಟಿಕ್ಯುಲರ್ ಮ್ಯಾಕ್ರೋ ಕ್ಯಾಮ್ರಾ. ಇದು ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯ್ತು ಅಂತಾನೆ ಹೇಳ್ಬೋದು. ಮತ್ತು ಸೇಮ್ ನಿಮಗೆ 20 MP ಫ್ರಂಟ್ ಫೇಸಿಂಗ್ ಕ್ಯಾಮ್ರಾ ನಮಗೆ ಸಿಗ್ತಾ ಇರುವಂಥದ್ದು. ಸೊ ಇಷ್ಟ ಆಯಿತು ಈ ಎರಡು ಮೊಬೈಲ್ ಬಗ್ಗೆ ಅನ್ಬಾಕ್ಸಿಂಗ್ ಮತ್ತು ರಿವ್ಯೂ, ನನ್ನ ಫಸ್ಟ್ ಇಂಪ್ರೆಷನ್. ಕೊನೆಯದಾಗಿ ಪ್ರೈಸ್ ರಿವ್ಯೂ ಮಾಡುವ ಸಮಯ ಬಂದಿದೆ. ಪ್ರೈಸ್ ಬಗ್ಗೆ ಮಾತಾಡ್ಬೇಕಂತ ಅಂದರೆ ಫಸ್ಟ್ X7 5G ಬಗ್ಗೆ ಮಾತಾಡ್ತೀನಿ. X7 5G ಬಗ್ಗೆ ಮಾತಾಡ್ಬೇಕಂತ ಅಂದರೆ ನಮಗೆ ಬೇಸ್ ಮಾಡೆಲ್ 8GB 128GB ಇದು ನಮಗೆ 22,000ಕ್ಕೆ ಸಿಗ್ತಾ ಇರುವಂಥದ್ದು. ಟಾಪ್ ಮಾಡೆಲ್ 8GB 256GB ಇದು ನಮಗೆ 24,000ಗೆ 24,000ಕ್ಕೆ ಸಿಗ್ತಾ ಇರುವಂಥದ್ದು. X7 Pro ಬಗ್ಗೆ ಮಾತನಾಡಬೇಕಂತ ಅಂದರೆ 8GB 256GB 28,000ಕ್ಕೆ ಸಿಗ್ತಾ ಇರುವಂಥದ್ದು. ಮತ್ತು 12GB 256GB ಟಾಪ್ ಮಾಡಲು ಇದು ಬಂದ್ಬಿಟ್ಟು ನಮಗೆ 30,000ಕ್ಕೆ ಸಿಗ್ತಾ ಇರುವಂಥದ್ದು ಅಂತಲೇ ಹೇಳ್ಬೋದು. ಸೊ ಎರಡು ಮೊಬೈಲು ಬ್ಯಾಂಕ್ ಆಫರ್ ಇನ್ಕ್ಲೂಡ್ ಮಾಡಿಕೊಂಡು ನೀವು ಕೂಪನ್ ಆಫರ್ ಇನ್ಕ್ಲೂಡ್ ಮಾಡ್ಕೊಂಡ್ರೆ ನಿಮಗೆ ಅಪ್ರಾಕ್ಸಿಮೇಟ್ ಪೋಕೋ X7 5G ಬಂದ್ಬಿಟ್ಟು ನಿಮಗೆ ಅರೌಂಡ್ 20,000 ಬರ್ಬೋದು ಟಾಪ್ ಮಾಡಲು. ಮತ್ತು X7 Pro ಬಗ್ಗೆ ಮಾತನಾಡ್ಬೇಕಂತ ಅಂದರೆ ಎಲ್ಲ ಆಫರ್ಸ್, ಬ್ಯಾಂಕ್ ಆಫರು, ಕೂಪನ್ ಆಫರ್ ಇದೆಲ್ಲ ಇನ್ಕ್ಲೂಡ್ ಮಾಡಿಕೊಂಡು ನಾವು ಟೋಟಲಿ ಮಾಡಿದ್ರೆ ಟ್ಯಾಲಿ ಮಾಡಿದ್ರೆ ಸೊ ಟೋಟಲ್ ಆಗಿ ನಮಗೆ ಪ್ರೈಸ್ ಬರೋದು 25,000. ಟಾಪ್ ಮಾಡಲ್ 12GB 256GB ಸೂಪರ್ ಆಗಿದೆ ಅಂತ ಹೇಳ್ಬೋದು. ಚೆನ್ನಾಗಿ ವರ್ತಿದೆ ಈ ಪರ್ಟಿಕ್ಯುಲರ್ ಮೊಬೈಲ್. ಯೂಟ್ಯೂಬರ್ಸ್ಗೆ ಮತ್ತು ಗೇಮರ್ಸ್ಗೆ ಬೆಂಕಿ ಮೊಬೈಲ್ ಅಂತ ಹೇಳ್ಬೋದು. ತುಂಬ ವರ್ತಿದೆ, ಈ ಪರ್ಟಿಕ್ಯುಲರ್ ಮೊಬೈಲ್ನ ಪರ್ಚೇಸ್ ಮಾಡಬಹುದು. ಇದು ಲಾಂಚ್ ಆಗಿರುವಂಥದ್ದು ಜನವರಿ 9ನೇ ತಾರೀಕಿಗೆ. ಆದರೆ ಸೇಲ್ ಬಗ್ಗೆ ಮಾತನಾಡಬೇಕಂದ್ರೆ ಈ ಪರ್ಟಿಕ್ಯುಲರ್ X7 Pro ಬಗ್ಗೆ ತುಂಬ ಹೈಪ್ ಇದೆಯಲ್ಲ, ಸೊ ಅದಕ್ಕೆ ಬೇಗ ರಿಲೀಸ್ ಮಾಡ್ತಿದ್ದಾರೆ 14th ಜನವರಿಗೆ. X7 17th ಜನವರಿಗೆ ಲಾಂಚ್ ಮಾಡ್ತಿದ್ದಾರೆ ಅಥವಾ ಸೇಲ್ ಸ್ಟಾರ್ಟ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಸೂಪರ್ ಆಗಿದೆ ಅಂತ ಹೇಳ್ಬೋದು. ಎರಡು ಮೊಬೈಲು ಚೆನ್ನಾಗಿ ಬರ್ತಿದೆ, ಪರ್ಚೇಸ್ ಮಾಡ್ಬೋದು. ತುಂಬ ಯೂಸ್ಫುಲ್ ಹೊಂದಿರುತ್ತೆ ಈ ಎರಡು ಮೊಬೈಲು. ಇಷ್ಟ ಆಯಿತು ಈ ಪರ್ಟಿಕ್ಯುಲರ್ X7 ಸೀರೀಸ್ ಅಂದರೆ X7 Pro ಬಗ್ಗೆ ಅನ್ಬಾಕ್ಸಿಂಗ್ ಮತ್ತು ರಿವ್ಯೂ, ನನ್ನ ಫಸ್ಟ್ ಇಂಪ್ರೆಷನ್. ಸೊ ಎರಡು ಮೊಬೈಲಲ್ಲಿ ಯಾವ ಮೊಬೈಲ್ ನಿಮಗೆ ಚೆನ್ನಾಗಿ ಅನಿಸ್ತು, ಯಾವ ಮೊಬೈಲ್ ನಿಮಗೆ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಬಾಕ್ಸ್ ನನಗೆ ತಿಳಿಸಿ. ಈ ರೀತಿ ವಿಡಿಯೋಸ್ ಬೇಕಂತ ಅಂದರೆ ದಯವಿಟ್ಟು ನನಗೆ ಪ್ರೋತ್ಸಾಹ ನೀಡಿ. ಹೇಗೆ ಅಂದರೆ ಸಿಂಪಲ್, ಜಸ್ಟ್ ಒಂದು ಸಬ್ಸ್ಕ್ರೈಬ್ ಮಾಡ್ರೆ, ಒಂದು ಲೈಕ್ ಮಾಡ್ರೆ, ಒಂದು ಶೇರ್ ಮಾಡ್ರೆ, ಒಂದು ಕಮೆಂಟ್ ಮಾಡ್ರೆ, ಇಷ್ಟ ಫ್ರೆಂಡ್ಸ್ ಇಷ್ಟ ಮಾಡ್ರೆ ನನಗೆ ದೊಡ್ಡ ಪ್ರೋತ್ಸಾಹ ನೀಡ್ತೀರಾ. ದಯವಿಟ್ಟು ಕನ್ನಡ ಬೆಳೆಸಿ ಮತ್ತು ಕನ್ನಡ ಉಳಿಸಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.